ಜಾತಿ ಗಣತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ 5 ದಿನವಾದರೂ ಕೂಡ ಟೇಕ್ ಆಫ್ ಆಗದ ಜಾತಿ ಗಣತಿ ಸಮೀಕ್ಷೆ. ಇನ್ನು 5 ದಿನವಾದರೂ ಕೂಡ ಟೇಕ್ ಆಫ್ ಆಗದ ಜಾತಿ ಗಣತಿ ಸಮೀಕ್ಷೆ ಸರ್ವೆ ವೇಳೆ ಕೈ ಕೊಡ್ತಾ ಇದೆ ಆಪ್ ಸರ್ವರ್ ಸಮಸ್ಯೆ. ಇನ್ನು ಇಲ್ಲಿ ಸಿಎಂ ಗರಂ ಆಗಿದ್ದಾರೆ. ಸಮೀಕ್ಷೆ ವಿಳಂಬ ಆಗಿದ್ದಕ್ಕೆ ಸಿಎಂ ಇಲ್ಲಿ ಗರಂ ಆಗಿರುವಂತದ್ದು. 5 ದಿನವಾದರೂ ಕೂಡ ಟೇಕ್ ಆಫ್ ಆಗ್ತಾ ಇಲ್ಲ ಜಾತಿ ಗಣತಿಯ ಸಮೀಕ್ಷೆ. ಇನ್ನು ಸರ್ವೆ ಬಗ್ಗೆ ಮಾಹಿತಿಯನ್ನ ಪಡೆಯಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಭೆ, ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ವಿಡಿಯೋ ಸಂವಾದವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ 108 ವಿಘ್ನಗಳು ಕಾಡ್ತಾ ಇವೆ. ಸಮೀಕ್ಷೆ ನಿಧಾನವಾಗ್ತಾ ಇರೋದಕ್ಕೆ ಸಿಎಂ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಸರ್ವೆ ಬಗ್ಗೆ ಮಾಹಿತಿಯನ್ನ ಪಡೆಯಲು ಸಿದ್ದರಾಮಯ್ಯ ಸಭೆ ಮಾಡಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ವಿಡಿಯೋ ಸಂವಾದವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ರೀತಿಯಾಗಿ ವಾದ ವಿವಾದಗಳು ಕೂಡ ಆಗಿದ್ವು. ಈ ಬಾರಿ ನಾನು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಕೊಡ್ತಿದ್ರು. 5 ದಿನವಾದ್ರೂ ಕೂಡ ಜಾತಿ ಗಣತಿ ಸಮೀಕ್ಷೆ ಟೇಕ್ ಆಫ್ ಆಗ್ತಾ ಇಲ್ಲ. ಸರ್ವೆ ವೇಳೆ ಇಲ್ಲಿ ಕೈ ಕೊಡ್ತಾ ಇದೆ ಆಪ್, ಸರ್ವರ್ ಸಮಸ್ಯೆ ಕಾಡ್ತಾ ಇರುವಂತದ್ದು. ಸಮೀಕ್ಷೆ ನಿಧಾನವಾಗ್ತಾ ಇರೋದಕ್ಕೆ ಅಧಿಕಾರಿಗಳ ಮೇಲೆ ಕೆಂಡಾಮಂಡಲರಾಗಿದ್ದಾರೆ ಸಿದ್ದರಾಮಯ್ಯನವರು. ಸರ್ವೆ ಬಗ್ಗೆ ಮಾಹಿತಿಯನ್ನ ಪಡೆಯಲು ಸಿದ್ದರಾಮಯ್ಯ ಸಭೆ ಕೂಡ ಮಾಡಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ವಿಡಿಯೋ ಸಂವಾದವನ್ನ ಮಾಡಿದ್ದಾರೆ. ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತಿಗೆ 5 ದಿನ ಆಯ್ತು, ಟೇಕ್ ಆಫ್ ಆಗ್ತಾ ಇಲ್ಲ ಜಾತಿ ಗಣತಿ. ಸಮೀಕ್ಷೆಯಲ್ಲಿನ ನ್ಯೂನತೆಗೆ ಸಚಿವರಿಂದಲೇ ಆಕ್ಷೇಪ ವ್ಯಕ್ತವಾಗಿದೆ. ಸಚಿವ ಸಂಪುಟದಲ್ಲಿಯೂ ಕೂಡ ವಿರೋಧ ವ್ಯಕ್ತವಾಗಿತ್ತು. ಹಾಗಾದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಸರ್ವೆ ನಡೆಸಲು ಸಾಧ್ಯವಾಗ್ತಿಲ್ಲ. ಸಿಎಂ ಜೊತೆ ತಾಂತ್ರಿಕ ಸಮಸ್ಯೆಯ ಬಗ್ಗೆ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಸಮೀಕ್ಷೆ ನಿಧಾನಗತಿ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ಕೂಡ ಮಾಡಿದ್ರು. ಸಚಿವರ ಸಮಸ್ಯೆಯನ್ನ ಆಲಿಸಿ ಇಂದು ಡಿಸಿಗಳ ಜೊತೆ ಮೀಟಿಂಗ್ ಮಾಡಲಿದ್ದಾರೆ. ಸಮೀಕ್ಷೆ ವಿಳಂಬ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತಾರಾ? ಹಾಗಾದ್ರೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಲಿರುವ ಸಿದ್ದರಾಮಯ್ಯ. ಇಲ್ಲಿ ಸಮೀಕ್ಷೆಯಲ್ಲಿನ ನ್ಯೂನತೆಗೆ ಸಚಿವರಿಂದಲೇ ಆಕ್ಷೇಪ ವ್ಯಕ್ತವಾಗಿದೆ. ಸಚಿವ ಸಂಪುಟದಲ್ಲಿಯೂ ವಿರೋಧ ವ್ಯಕ್ತವಾಗಿತ್ತು. ನಿರೀಕ್ಷಿತ ಮಟ್ಟದಲ್ಲಿ ಸರ್ವೆ ನಡೆಸಲು ಸಾಧ್ಯವಾಗ್ತಾ ಇಲ್ಲ. ಸಿಎಂ ಜೊತೆ ತಾಂತ್ರಿಕ ಸಮಸ್ಯೆಯ ಬಗ್ಗೆ ಸಚಿವರ ಜೊತೆ ಚರ್ಚೆ ಮಾಡಿದ್ರು. ಇನ್ನು ಜಾತಿ ಸಮೀಕ್ಷೆಗೆ ಸಚಿವ ಸಂಪುಟದಿಂದಲೇ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇಂದು ಜಿಲ್ಲಾಧಿಕಾರಿ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಕಳೆದ ದಿನ ನಡೆದ ಸಚಿವ ಸಂಪುಟದಲ್ಲಿ ಜಾತಿ ಸಮೀಕ್ಷೆಯ ಬಗ್ಗೆ ಸಚಿವರು ಕೂಡ ಚರ್ಚೆಯನ್ನ ನಡೆಸಿದ್ರು. ಸಮೀಕ್ಷೆ ಮುಂದೂಡುವಂತೆ ಕೆಲ ಸಚಿವರಿಂದ ಸಿಎಂ ಸಿದ್ದರಾಮಯ್ಯಗೆ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಈ ಸಮೀಕ್ಷೆಯಲ್ಲಿ ಕೆಲವು ಗೊಂದಗಳಿವೆ, ತಯಾರಿ ಕೂಡ ಸರಿಯಾಗಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಸಮೀಕ್ಷೆ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಸಚಿವರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್, ಸಮೀಕ್ಷೆ ವಿಳಂಬ ಆಗಿದ್ದಕ್ಕೆ ಇಲ್ಲಿ ಸಿಎಂ ಗರಂ ಆಗಿರುವಂತದ್ದು. 5 ದಿನ ಆಯ್ತು, ಇನ್ನು ಸಮೀಕ್ಷೆ ಸ್ಟಾರ್ಟ್ ಆಗಿಲ್ಲ, ಟೇಕ್ ಆಫ್ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಜಾತಿ ಗಣತಿ ಸರ್ಕಾರದ ಪ್ರಮುಖ ಅಜೆಂಡಾಗಳಲ್ಲಿ ಒಂದಾಗಿರುತ್ತೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಒಂದು ಮುತುವರ್ಜಿನ ವಹಿಸಿ ಈ ಒಂದು ಸಮೀಕ್ಷೆ ಮಾಡಲೇಬೇಕೆಂಬ ಒಂದು ಒತ್ತಾಯದೊಂದಿಗೆ ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಕೈ ಹಾಕಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜಾತಿ ಗಣತಿ ಶುರುವಾಗಿ 4 ದಿನ ಆಗಿದೆ. 4 ದಿನ ಆದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಜನರನ್ನ ಸಂಪರ್ಕ ಮಾಡಿ ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ಆಪ್ಗಳ ಒಂದು ವಿಳಂಬ ಆಗಿರ್ಬೋದು, ಗಣತಿ ಮಾಡ್ತಿರುವಂತ ಗಣತಿಗಾರರಿಗೆ ಆ ಒಂದು ಆಪ್ನ ಒಂದು ಮಾಹಿತಿಯ ಕೊರತೆ ಇರ್ಬೋದು, ಜೊತೆಗೆ ನಾಡದೇವತೆ ದಸರಾ ಹಬ್ಬ ಇರೋದ್ರಿಂದ ಜನರು ಕೂಡ ತಮ್ಮ ಒಂದು ಊರುಗಳಿಗೆ ತೆರಳಿರುವಂತ ಒಂದು ಕಾರಣ ಇರ್ಬೋದು. ಇದೆಲ್ಲವೂ ಒಂದು ಕಡೆ ಆದ್ರೆ, ಕಳೆದ ದಿನ ಏನು ರಾಜ್ಯ ಸಚಿವ ಸಂಪುಟ ನಡೆಯುತ್ತೆ, ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಸಚಿವರು ಸಿಎಂ ಸಿದ್ದರಾಮಯ್ಯ ಬಳಿ ನೇರವಾಗಿ ತಮ್ಮ ಒಂದು ಅಸಮಾಧಾನ ಹೊರಹಾಕ್ತಾರೆ.
ಸದ್ಯಕ್ಕೆ ಈ ಒಂದು ಜಾತಿ ಗಣತಿ ಸಮೀಕ್ಷೆನ ಮುಂದೂಡುವಂತೆ ಒತ್ತಾಯ ಕೂಡ ಮಾಡ್ತಾರೆ. ಅದಕ್ಕೆ ಕಾರಣ ಕೂಡ ಇದೆ. ಸದ್ಯಕ್ಕೆ ಸರ್ಕಾರದಿಂದ ಆಗ್ತಿರುವಂತ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಏನಾದ್ರು ಏರುಪೇರಾದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಂದಷ್ಟು ಡ್ಯಾಮೇಜ್ ಕೊಡುವಂತ ಒಂದು ಆತಂಕ ಇರುತ್ತೆ. ಹೀಗಾಗಿ ಸಚಿವರು ತಮ್ಮ ಮೂಲ ಜಾತಿಗಳನ್ನ ಬರೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ಇದಾಗಲೇ ಒಂದಷ್ಟು ಸಭೆಗಳನ್ನ ಮೇಲೆ ಸಭೆ ಮಾಡಿದ್ರು, ಸಮುದಾಯದ ನಾಯಕರಿಗೆ ಕರೆನ ಕೊಟ್ಟರು. ಆದ್ರೂ ಕೂಡ ಈ ಒಂದು ವೈಜ್ಞಾನಿಕವಾಗಿ ಸಮೀಕ್ಷೆ ನಡೀತಿದ್ಯಾ ಅನ್ನೋ ಒಂದು ಕೂಡ ಡೌಟ್ ಕೂಡ ಸಚಿವರು ಕೂಡ ಹೊರಹಾಕಿದ್ರು. ಅದಾದ ನಂತರ ನಿನ್ನೆ ಏನು ಸಚಿವ ಸಂಪುಟದಲ್ಲಿ ಸದ್ಯಕ್ಕೆ ಸಮೀಕ್ಷೆನ ಮುಂದೂಡುವಂತೆ ಸಿಎಂ ಸಿದ್ದರಾಮಯ್ಯ ಒತ್ತಾಯನ ಮಾಡಿದ್ರು. ಆಗ ಆ ಒಂದು ಅಭಿಪ್ರಾಯವನ್ನ ಆಲಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದನ ಮಾಡಲಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳ ನಡುವೆ ಏನು ಸಮೀಕ್ಷೆ ಮಾಡೋದಕ್ಕೆ ಯಾವ ಒಂದು ಸಮಸ್ಯೆ ಆಗ್ತಿದೆ, ಜೊತೆಗೆ ಯಾರೆಲ್ಲ ಸಿಬ್ಬಂದಿಗಳು ಇವನು ಜಾತಿ ಗಣತಿ ಸಮೀಕ್ಷೆ ಮಾಡೋದಕ್ಕೆ ಗೈರಾಗ್ತಿದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಂತರ ಇನ್ನು ಬರುವಂತ ದಿನಗಳಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನ ವೇಗವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇಂದು ನಡೆಯುವಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾದಂತ ಒಂದು ಸೂಚನೆ ಕೊಡ್ತಾರೆ. ಆ ಒಂದು ಸೂಚನೆ ಮೇರೆಗೆ ಇಂದು ಪ್ರಮುಖವಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುಮಾರು 11:30ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಡಿಸಿಗಳ ಜೊತೆ ವಿಡಿಯೋ ಸಂವಾದದ ಮೂಲಕ ಒಂದಷ್ಟು ಸೂಚನೆ ಕೊಡುವಂತ ಸಾಧ್ಯತೆಯೂ ಇದೆ. ಇದಾದ ನಂತರ ಜಾತಿ ಗಣತಿ ಸಮೀಕ್ಷೆ ಯಾವ ರೀತಿ ವೇಗ ಪಡೆಯುತ್ತೆ, ಜೊತೆಗೆ ಒಂದಷ್ಟು ಸಚಿವರ ಒಂದು ಅಸಮಾಧಾನ ಏನಿತ್ತು ಅದನ್ನ ನಿವಾರಿಸಿಕೊಂಡು ಯಾವ ರೀತಿ ಸಮೀಕ್ಷೆ ತಮ್ಮ ಒಂದು ವೇಗವನ್ನ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಉಳಿದಿರುವ ಒಂದು ಪ್ರಶ್ನೆ ಆಗಿರುತ್ತೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.